ನಮಸ್ಕಾರ. ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿಗೆ ನಿಮ್ಮ ಎಲ್ಲರಿಗೂ ಸುಸ್ವಾಗತ ಹೇಳಿ, ಈ ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿನಲ್ಲಿ ಯಾವ ಥರ ನಿಮಗೆ ಕನ್ಫರ್ಮೇಷನ್ ಮತ್ತು ನಿಮ್ಮ ಫಲಗಳಲ್ಲಿ ಅಕ್ಯುರಸಿ ಕೊಡಬಹುದು ಅನ್ನುವ ವಿಚಾರವನ್ನು ತಿಳಿಸ್ತೇನೆ. ಈಗ ನಾರ್ಮಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಫಲಗಳು ಕೇಳಿಸ್ಕೊಳ್ತೀವಿ, ಅದರಿಂದ ಕೆಲವು ಕನ್ಫರ್ಮ್ಡ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಬಹುದಾ, ಸಿಕ್ಕಿದೆಯಾ, ಇದೆಲ್ಲ ನಾನು ಚೆಕ್ ಮಾಡೋಕ್ಕೆ ಕೆಲವು ಪ್ರಶ್ನೆಗಳೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಈಗ ಶುಕ್ರ ದೇಶ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಗುರುದಶ ಗೊತ್ತಿದೆ, ಗುರುಬಲ ಅದು ಗೊತ್ತಿದೆ. ಶುಕ್ರ ದಶ ಅಂದರೆ ಎಲ್ಲರಿಗೂ ಅದು ಒಳ್ಳೇದು ಮಾಡುತ್ತಾ ಇಲ್ವಾ? ಗುರುಬಲ ಬಂದರೆ ಮದುವೆ ಖಂಡಿತ ಆಗುತ್ತಾ? ಗುರುಬಲ ಬಂದು ಮದುವೆ ಆಗದೇ ಇರೋರು ಇದಾರಲ್ಲ, ಮತ್ತು ಈ ಸಮಯ ಭಾರಿ ಒಳ್ಳೆಯ ಸಮಯ ಇದೆ, ನಿಮಗೆ ಇದೆಲ್ಲ ಸಕ್ಸಸ್ ಆಗುತ್ತೆ ಅನ್ನೋ ವಿಚಾರಗಳೆಲ್ಲ ಹೇಳಿದಾಗ ಯಾವುದೂ ಅಂಥದ್ದು ಒಂದು ಸಕ್ಸಸ್ ಕಾಣ್ತಾ ಇಲ್ವಲ್ಲ ಅನ್ನೋ ಒಂದು ಫೀಲಿಂಗ್ ನಿಮ್ಮಲ್ಲಿ ಬಂದಿದೆಯಾ? ಆಮೇಲೆ ನ್ಯೂಮರಾಲಜಿನಲ್ಲಿ ಕನ್ಫರ್ಮ್ಡ್ ಆಗಿ ಇದೇ ನನ್ನ ಲಕ್ಕಿ ನಂಬರ್ ಆ ಥರ ಹೇಳಬಹುದಾ? ಈಗ ಕೆಲವು ಸಂಖ್ಯೆಗಳು ಜೀವನದಲ್ಲಿ ರಿಪೀಟೆಡ್ ಆಗಿ ಒಂದು ಟಿಕೆಟ್ ತಗೊಂಡ್ರೂ ಕೂಡ ಆ ನಂಬರ್ ಬರುತ್ತೆ. ಒಂದು ಹೋಟೆಲ್ ರೂಮ್ಗೆ ಹೋಗಿ ನೋಡಿದ್ರೂ ಕೂಡ ಆ ರೂಮ್ ನಂಬರ್ ನಿಮಗೆ ರಿಪೀಟೆಡ್ ಆಗಿ ಬರ್ತಕ್ಕಂಥ ಅಥವಾ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ನಂಬರ್ ಆಗಿರುತ್ತೆ. ಗಾಡಿ ತಗೊಂಡ್ರು ಅಥವಾ ಯಾವುದೋ ಒಂದು ತಾನಾಗಿ ಬರ್ತಕ್ಕಂಥ ನಂಬರ್ಸ್ ಎಲ್ಲ ಕೆಲವು ನಂಬರ್ ರಿಪೀಟೆಡ್ ಆಗಿ ಬರುತ್ತೆ. ಯಾಕೆ ಇದನ್ನು ನಾನು ಈ ನಂಬರಲ್ಲಿ ಹುಟ್ಟಿಲ್ವಲ್ಲ, ಆದರೆ ಯಾಕೆ ಈ ಸಂಖ್ಯೆಗಳು ನನಗೆ ಫಾಲೋ ಮಾಡ್ತಾ ಇದೆ ಅನ್ನುವ ಒಂದು ಪ್ರಶ್ನೆ ನಿಮ್ಮಲ್ಲಿದೆಯಾ? ಅಥವಾ ನ್ಯೂಮರಾಲಜಿ ಪ್ರಕಾರ ಈ ನಂಬರು ನನಗೆ ತುಂಬ ಲಕ್ಕಿ ನಂಬರ್ ಅಂತ ಕೇಳ್ಪಡ್ತಾ ಇದ್ದೀನಿ, ಆದರೆ ಅಷ್ಟೊಂದು ಅನುಕೂಲ ಇಲ್ವಲ್ಲ, ನಾನು ಹುಟ್ಟಿನ ನಂಬರ್ ನನಗೆ ಅಷ್ಟು ಅನುಕೂಲವಾಗಿ ಕೆಲಸ ಮಾಡ್ತಾ ಇಲ್ವಲ್ಲ, ಈ ಥರ ಫೀಲಿಂಗ್ಸ್ ಇದೆಯಾ? ಈಗ ಜಮಾಲಜಿ ವಿಚಾರ ತಗೊಂಡ್ರೆ, ಈ ಜಮ್ಮು ನನಗೆ ಲಗ್ನಕ್ಕೆ ಅಧಿಪತಿ, ನಾನು ತುಲಾ ಲಗ್ನದಲ್ಲಿ ಹುಟ್ಟಿದ್ದೀನಿ, ವಜ್ರ ನನಗೆ ಅನುಕೂಲ ಒಳ್ಳೆಯದು ಮಾಡುತ್ತೆ ಅಂತ ಹೇಳಿದರು, ಹಾಕಿದ್ದೀನಿ, ಆದರೆ ಅಷ್ಟೊಂದು ಒಳ್ಳೆಯದು ಆಗಿಲ್ಲ. ಅಥವಾ ನನ್ನ ರಾಶಿಗೆ ಅಧಿಪತಿ ಕಲ್ಲು, ಅದು ಸ್ಟೋನ್ಸ್ ಹಾಕ್ಕೊಂಡಿದ್ದೀನಿ, ಅದು ಅನುಕೂಲ ಮಾಡಬಹುದಾ? ಈ ಥರ ಕನ್ಫ್ಯೂಷನ್ಸ್ ನಿಮ್ಮಲ್ಲಿ ಇದೆಯೇ? ಮತ್ತು ವಾಸ್ತು ವಿಚಾರ ತಗೊಂಡ್ರೆ, ವಾಸ್ತು ವಿಚಾರ ಏನು? ಜನರಲ್ ವಾಸ್ತು. ಈಗ ದೇವಮೂಲೆಯಲ್ಲಿ ನೀರಿನ ಸ್ಥಳ, ಲಿವಿಂಗ್ ರೂಮ್ ಮತ್ತು ಸ್ಟಡಿ ಹಾಲ್, ಪೂಜೆ ಸ್ಥಾನ ಇವುಗಳೆಲ್ಲ ಇರೋದು ಒಳ್ಳೆಯದು. ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ, ಫೈರು, ಪವರ್, ಎಲೆಕ್ಟ್ರಿಸಿಟಿ ಇರಬೇಕು. ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮು ಇರಬೇಕು. ಸೊ ವಾಯವ್ಯದಲ್ಲಿ ಈ ಥರ ಬಚ್ಚಲು ಮನೆ ಇವುಗಳೆಲ್ಲ ಬರಬಹುದು ಅನ್ನುವ ಹೇಳ್ತಕ್ಕಂಥ ಜನರಲ್ ವಾಸ್ತು. ಸರಿ, ವಾಸ್ತು ಪ್ರಕಾರ ಜನರಲ್ ಆಗಿ ನಾನು ಎಲ್ಲ ಮಾಡಿದ್ದೀನಿ, ಆದರೂ ಕೂಡ ಕೆಲವು ಸಮಸ್ಯೆಗಳು ಇದ್ದೇ ಇದೆ. ಈ ಥರ ಪ್ರಶ್ನೆ ನಿಮ್ಮಲ್ಲಿ ಇದೆಯೇ? ಇದಕ್ಕೆಲ್ಲ ಏನು ಕಾರಣ? ನೋಡಿ, ವಾಸ್ತು ಪ್ರಕಾರ ಮನೆ ಇದೆ, ನ್ಯೂಮರಾಲಜಿ ಪ್ರಕಾರ ಸಂಖ್ಯೆಗಳೆಲ್ಲ ಉಪಯೋಗ ಮಾಡ್ತಾ ಇದ್ದೀನಿ, ಜಮಾಲಜಿ ಪ್ರಕಾರ ಸರಿಯಾಗಿ ಒಂದು ಹರಳು ಅವೆಗಳೆಲ್ಲ ಹಾಕಿಸ್ಕೊಂಡಿದ್ದೀನಿ, ಜ್ಯೋತಿಷ್ಯರು ಹೇಳಿರುವ ಪರಿಹಾರಗಳು ಮಾಡಿದ್ದೀನಿ, ಆದರೆ ಅಷ್ಟೊಂದು ಸಮಾಧಾನ ಇಲ್ವಲ್ಲ ಅನ್ನುವ ಒಂದು ಪ್ರಶ್ನೆ ಉಂಟಾ ನಿಮ್ಮಲ್ಲಿ? ಇದಕ್ಕೆ ಬದಲು ಬೇಕೆ? ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿನಲ್ಲಿ
ನಾನು ನ್ಯೂ ಡೈಮೆನ್ಷನ್ ಕೊಟ್ಟಿದ್ದೀನಿ ಜ್ಯೋತಿಷ್ಯದಲ್ಲಿ. ಈ ವಾಸ್ತು, ನ್ಯೂಮರಾಲಜಿ, ಜೆಮಾಲಜಿ ಇವುಗಳೆಲ್ಲ ಜ್ಯೋತಿಷ್ಯ ಜೊತೆಯಲ್ಲಿ ಹೊಂದಿಸಿ ಸಿಂಕ್ರನೈಸ್ ಮಾಡಿ, ಇಂಟಗ್ರೇಟ್ ಮಾಡಿ ಹೇಳೋದ್ರಿಂದ ಏನಾಗುತ್ತೆ, ನಿಮಗೆ ಅಕ್ಯುರಸಿ ಸಿಗುತ್ತೆ. ಎರರ್ ಯಾವ ಪಾಯಿಂಟಿಂದ ಬರುತ್ತೆ, ಅಪ್ರೋಚ್ ಹೇಗಿದೆ, ಇವುಗಳೆಲ್ಲ ಸರಿಯಾಗಿ ಖಂಡಿತವಾಗಿ ಅಕ್ಯುರೇಟ್ ಆಗಿ ತಿಳ್ಕೋಬಹುದು. ಧನ್ಯವಾದಗಳು. ಒಂದು ಉದಾಹರಣೆ ನೋಡುವ. ಈ ಜಾತಕದಲ್ಲಿ ಈಗ ಬರ್ತ್ ನಂಬರ್ 11th of August 1970 ಇದು ಡೇಟ್ ಆಫ್ ಬರ್ತ್. ಅದರಲ್ಲಿ 11 ಅನ್ನೋದು ಬರ್ತ್ ನಂಬರ್. ಈ ಬರ್ತ್ ನಂಬರ್ ಏನು ಮಾಡುತ್ತೆ, ಲಕ್ಕಿ ನಂಬರ್ ಅಂತ ನ್ಯೂಮರಾಲಜಿನಲ್ಲಿ ಹೇಳ್ತೀವಿ. ಆದರೆ ಇವರ ಜಾತಕದಲ್ಲಿ ನಂಬರ್ 2 ಈಸ್ ನಾಟ್ ವರ್ಕಿಂಗ್, ಕೆಲಸ ಮಾಡ್ತಾ ಇಲ್ಲ. ಆದರೆ ನಾನು ಹೇಳಿದೆ ನಿಮಗೆ ಬರ್ತ್ ನಂಬರ್ 2, ಡೆಸ್ಟಿನಿ ನಂಬರ್ 9 ಇದು ಎರಡೂ ನಿಮಗೆ ಕೆಲಸ ಮಾಡೋದಿಲ್ಲ. ಆದರೆ ನಾನು ಒಂದು ನಂಬರ್ ಹೇಳ್ತೀನಿ, ಅದು ನಿಮ್ಮ ಜೀವನದಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ, ಅದು ನಿಮಗೆ ಅದೃಷ್ಟ ಸಂಖ್ಯೆ ಅಂತ ಹೇಳಿದಾಗ ಅವರು ಎಸ್ ಅಂದರು. ನಾನು ಹೇಳಿದ್ದು ನಂಬರ್ 8. ನಂಬರ್ 8 ನಿಮಗೆ ಅನುಕೂಲ ಮಾಡುತ್ತೆ ಮತ್ತು ನಂಬರ್ 8ಇಂದ ನಿಮಗೆ ಇನ್ಫ್ಲುಯೆನ್ಸ್ ಆಗಿ ನಿಮ್ಮ ಜೀವನದಲ್ಲಿ ಅವಾಗವಾಗ ಬರ್ತಾ ಇರುತ್ತೆ, ನೋಡಿದ್ದೀರಾ ಅಂದೆ. ಅವರು ಎಸ್ ಅಂದರು. ನಾನು ಗಾಡಿ ತಗೊಂಡೆ, ತಾನಾಗಿ ಬಂದಿತ್ತು ನಂಬರ್ 8. ಮತ್ತು ಕಾರ್ ತಗೊಂಡೆ, ತಾನಾಗಿ ನಂಬರ್ ಸಿಕ್ತು ನಂಬರ್ 8. ಅದರಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಅಂದರು. ಸೊ ಇದು ಹೇಗೆ ಸಾಧ್ಯ ನೋಡಿ, ಬರ್ತ್ ನಂಬರ್ ಅನ್ನೋದು 2, ಫೇಟ್ ನಂಬರ್ 9, ಲಗ್ನಾಧಿಪತಿ ಶುಕ್ರ ನಂಬರ್ 6, ರಾಶಿ ಲಾರ್ಡ್ ಮಂಗಳ ಅವರ ಸಂಖ್ಯೆ 9. ಈಗ ಯಾವುದು ಮೂಲಕ ಏನು ಕಾರಣದಿಂದ ಅವರಿಗೆ ನಂಬರ್ 8 ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಮತ್ತು ಅನುಕೂಲ ಮಾಡ್ತಾ ಇದೆ, ಇದನ್ನು ಹೇಳ್ತಕ್ಕಂಥ ನಮ್ಮ ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿ ಮೂಲಕ ಮಾತ್ರನೇ ಹೇಳಲಿಕ್ಕೆ ಸಾಧ್ಯ. ಧನ್ಯವಾದಗಳು. ನಮಸ್ತೆ. So now I want to share with you and introduce the SWOT analysis in astrology. The SWOT means the strength, weakness, opportunity and threats. So when we do any business establishments, this SWOT analysis is done to identify the opportunity, threats and what are the strength we have to establish. Like the same way, I apply this SWOT analysis in astrology to identify your ventures and how you have the feasibility to execute your ventures and to achieve your goals. So friendly, I am with you to give you some good guidance and to share the informations. I believe this helped a lot of people and which may help you also. For example, you want to buy a house. So when you want to buy a house, I will do a SWOT analysis astrologically. See, astrologically, what are all the strength you have now? Whether the planets, the dasha or dasha bhukti, they are supporting or they are giving strength to you to buy a house now or not. Okay. Then what are all the weakness? What are all the weakness from the side of the planets? Which planets are giving you the weakness or obstacle to buy a house? Then what are all the opportunities
you are getting from the planetary level, and what will be the threats to execute your wish. So I put a chart, the strength, weakness, opportunity and threat, and I can tell you the method of troubleshooting, how to overcome the threats and the weakness astrologically. And generally I do this SWOT analysis in any horoscope. General weakness and general threats accurately we can identify, and overcome that remedy also will be given. Thank you. Namaste. So I would like to introduce the balance technique and risk management in astrology. So what is balance technique and risk management? Risk management is normally whatever the risky time you have, like you may undergo 7.5 years Shani period, or you may undergo the Ashtama Shani period, or the unfavorable Dasha or Dasha Bhakti. When the planetary transit, Guru, when it goes to 3, 6, 8 and 12th houses, even you may not have that support from the planet Guru. So here we may meet a risk, lot of risk in the life, in health and career or in other way. So here how this balance technique supports you, how the risk management can be done in the astrology. For risk management, you may be bachelor or you may be a married person. You are living alone or living with your all family members. So it doesn't matter. Our risk management and balance technique will help you to overcome from your risky life. For example, the balance technique can be done with the spouse. So when you are in the Ashtama Shani period or unfavorable Dasha Bhakti period, how your spouse luck influences you, how you can utilize your spouse luck and good time, or if your spouse is also undergoing problem or the negative period, how to manage and how to overcome by using or utilizing your own yogas in your horoscope. When the planetary combinations are giving negativity, we call dosha. Positive prediction means yoga. So that how to utilize the yogas and the spouse yogas, her luck or his luck, and other family members benefit. So deeply the balance technique and risk management will analyze all the criteria and gives you the right solution. Thank you.